ನಮ್ಮ ದೇಹದ ಒಳಗೆ ಒಂದು ಅದೃಶ್ಯ ಮಹಾಮಾರ್ಗ ವ್ಯವಸ್ಥೆ ಇದೆ ಎಂದು ನೀವು ಎಂದಾದರೂ ಗಂಭೀರವಾಗಿ ಯೋಚಿಸಿದ್ದೀರಾ? ಒಂದು ಕ್ಷಣವೂ ವಿಶ್ರಾಂತಿ ಪಡೆಯದ ಆ ಮಹಾಮಾರ್ಗದಲ್ಲಿ ಪ್ರತಿಕ್ಷಣ ಕೋಟ್ಯಾಂತರ ಸಂದೇಶಗಳು ವಿದ್ಯುತ್ ವೇಗದಲ್ಲಿ ಓಡಾಡುತ್ತಿರುತ್ತವೆ. ನೀವು ಉಸಿರಾಡುವುದು, ಕಣ್ಣು ಮಿಟುಕಿಸುವುದು, ಹೃದಯ ಬಡಿತ, ನಡೆಯುವುದು, ಯೋಚನೆ ಮಾಡುವುದು ಈ ಎಲ್ಲವೂ ಆ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ. ಈ ಅದ್ಭುತ ವ್ಯವಸ್ಥೆಯೇ ನರ್ವಸ್ ಸಿಸ್ಟಮ್. ಇದು ನಮ್ಮ ದೇಹದ ಒಳಗಿನ ಸಂಚಾರ ವ್ಯವಸ್ಥೆ, ಜೀವನಾಡಿ ಎಂದರೂ ತಪ್ಪಾಗುವುದಿಲ್ಲ. ಈ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದರೆ ನಮ್ಮ ದೇಹದ ಪ್ರತಿಯೊಂದು ಅಂಗವು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಆದರೆ ನರ್ವಸ್ ಸಿಸ್ಟಮ್ ದುರ್ಬಲವಾದಾಗ ದೇಹ ನಿಧಾನವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲು ಆರಂಭಿಸುತ್ತದೆ. ಕೈ ಕಾಲುಗಳಲ್ಲಿ ಜುಮ್ಮೆನಿಸುವುದು, ತಣ್ಣಗಾಗುವುದು, ಅಸಹಜ ದಣಿವು, ನಿದ್ರೆ ಸರಿಯಾಗಿ ಬರದಿರುವುದು, ಮನಸ್ಸು ಏಕಾಗ್ರವಾಗದಿರುವುದು ಇವೆಲ್ಲವೂ ನರ್ವಸ್ ಸಿಸ್ಟಮ್ ನಮಗೆ ಕೊಡುವ ಸೂಚನೆಗಳು. ಆದ್ದರಿಂದ ನರಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಂದರೆ ನಮ್ಮ ಸಂಪೂರ್ಣ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದೇ ಆಗಿದೆ. ಸರಿಯಾದ ಆಹಾರ, ಸಾಕಷ್ಟು ನೀರು, ನಿಯಮಿತ ವ್ಯಾಯಾಮ ಮತ್ತು ಮನಸ್ಸಿನ ಶಾಂತಿ ಇವೆಲ್ಲವೂ ಸೇರಿ ಈ ಅದೃಶ್ಯ ಮಹಾಮಾರ್ಗವನ್ನು ಬಲವಾಗಿಡುತ್ತವೆ. ನೀವೇ ಕಲ್ಪನೆ ಮಾಡಿ ನೋಡಿ, ಈ ಮಹಾಮಾರ್ಗ ನಿಧಾನವಾಗಿ ಕುಸಿಯುತ್ತಿದೆ ಎಂದು. ಅದರೊಳಗಿನ ವಿದ್ಯುತ್ ಸಂದೇಶಗಳು ನಿಧಾನವಾಗುತ್ತಿವೆ, ನರಗಳು ದುರ್ಬಲವಾಗುತ್ತಿವೆ. ಆದರೆ ಇದು ಎಲ್ಲವೂ ಯಾವುದೇ ಶಬ್ದವಿಲ್ಲದೆ, ನೋವಿಲ್ಲದೆ ನಿಧಾನವಾಗಿ ನಡೆಯುತ್ತದೆ. ಈ ಸ್ಥಿತಿಯನ್ನು ಸಾಮಾನ್ಯವಾಗಿ ನಾವು ನರಗಳ ದುರ್ಬಲತೆ ಅಥವಾ ನರಗಳು ಒಣಗುವುದು ಎಂದು ಕರೆಯಲಾಗುತ್ತದೆ. ಇದು ಏಕಾಏಕಿ ಬರುವ ಸಮಸ್ಯೆ ಅಲ್ಲ. ಇದು ನಿಧಾನವಾಗಿ ದೇಹದ ಶಕ್ತಿಯನ್ನು ಕುಗ್ಗಿಸುವ ಮೌನ ಶತ್ರುವಿನಂತೆ ಕೆಲಸ ಮಾಡುತ್ತದೆ. ಆರಂಭದಲ್ಲಿ ಇದು ಸಣ್ಣ ಸಣ್ಣ ಲಕ್ಷಣಗಳಿಂದ ಆರಂಭವಾಗುತ್ತದೆ. ಕೈ ಕಾಲುಗಳಲ್ಲಿ ಜುಮ್ಮೆನಿಸುವುದು, ಸಣ್ಣದಾಗಿ ಸುಡುವ ಭಾವನೆ, ಬೇಗ ದಣಿವು, ಕೆಲವೊಮ್ಮೆ ತಲೆ ಸುತ್ತುವುದು. ಬಹಳಷ್ಟು ಜನರು ಇದನ್ನು ಗಮನಿಸದೆ ಬಿಡುತ್ತಾರೆ ಅಥವಾ ವಯಸ್ಸಿನ ಪರಿಣಾಮ ಎಂದು ಭಾವಿಸುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಇದು ದೇಹ ಕೊಡುವ ಎಚ್ಚರಿಕೆ. ನನ್ನೊಳಗಿನ ಸಂಚಾರ ವ್ಯವಸ್ಥೆ ದುರ್ಬಲವಾಗುತ್ತಿದೆ, ನನ್ನನ್ನು ಗಮನಿಸಿ ಎಂದು ದೇಹವೇ ನಮಗೆ ಹೇಳುತ್ತಿದೆ. ಈ ಸೂಚನೆಗಳನ್ನು ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡರೆ ನರಗಳ ಆರೋಗ್ಯವನ್ನು ಮತ್ತೆ ಬಲಪಡಿಸಬಹುದು. ಆದರೆ ನಿರ್ಲಕ್ಷ್ಯ ಮಾಡಿದರೆ ಇದೇ ಸಮಸ್ಯೆ ಮುಂದಕ್ಕೆ ದೊಡ್ಡ ತೊಂದರೆಗಳಾಗಿ ಮಾರ್ಪಾಡಾಗಬಹುದು. ಸ್ನೇಹಿತರೆ, ನರಗಳ ಮೇಲೆ ಇರುವ ರಕ್ಷಣಾತ್ಮಕ ಪದರವನ್ನು ವೈದ್ಯಕೀಯ ಭಾಷೆಯಲ್ಲಿ ಮೈಲಿನ್ ಶೀಟ್ ಎಂದು ಕರೆಯುತ್ತಾರೆ. ಇದು ನರಗಳ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇದು ಬಲವಾಗಿದ್ದರೆ ಮೆದುಳಿನಿಂದ ಬರುವ ಸಂದೇಶಗಳು ವೇಗವಾಗಿ ಮತ್ತು ಸರಿಯಾಗಿ ಮಸಲ್ಗಳಿಗೆ ತಲುಪಿಸುತ್ತದೆ. ಆದರೆ ಈ ಕವಚ ನಿಧಾನವಾಗಿ ಹಾನಿಯಾಗಲು ಆರಂಭಿಸಿದರೆ ಸಂದೇಶಗಳು ನಿಧಾನವಾಗುತ್ತವೆ ಅಥವಾ ತಪ್ಪಾಗಿ ತಲುಪುತ್ತವೆ. ಅದರಿಂದಲೇ ಜುಮ್ಮೆನಿಸುವುದು, ತಲೆ ಸುತ್ತುವುದು, ಸ್ನಾಯುಗಳಲ್ಲಿ ಸೆಳೆತ, ಸಮತೋಲನ ಕಳೆದುಕೊಳ್ಳುವುದು ಇತ್ಯಾದಿ ಸಮಸ್ಯೆಗಳು ಬರುತ್ತವೆ. ಬಹಳಷ್ಟು ಜನರು ಈ ಸಮಸ್ಯೆಯನ್ನು ವಯಸ್ಸಿನ ಪರಿಣಾಮ ಎಂದು ಭಾವಿಸುತ್ತಾರೆ. ಆದರೆ ನಿಜವಾಗಿ ಇದು ವಯಸ್ಸಿನ ಪರಿಣಾಮ ಮಾತ್ರವಲ್ಲ, ಇದು ಬಹುಶಃ ದೀರ್ಘಕಾಲದ ಪೋಷಕಾಂಶಗಳ ಕೊರತೆಯ ಪರಿಣಾಮವಾಗಿರಬಹುದು. ಆದರೆ ಇಲ್ಲಿ ಒಂದು ಸಂತೋಷದ ವಿಷಯ ಇದೆ. ನಮ್ಮ ದೇಹದಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಎಂಬ ಅದ್ಭುತ ಶಕ್ತಿ ಇದೆ. ಅಂದರೆ ನರಗಳು ತಮ್ಮನ್ನು ತಾವು ಪುನರ್ ನಿರ್ಮಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿವೆ. ಆದರೆ ನರಗಳು ತಮ್ಮನ್ನು ತಾವು ಸರಿಪಡಿಸಿಕೊಳ್ಳಲು ಸರಿಯಾದ ಪೋಷಣೆಯ ಅವಶ್ಯಕತೆ ಇದೆ. ನರಗಳ ಆರೋಗ್ಯಕ್ಕೆ ಮುಖ್ಯವಾಗಿ 3 ಆಧಾರಗಳು ಬೇಕು. 1. ನರಗಳಿಗೆ ಬೇಕಾದ ಪೋಷಕಾಂಶಗಳು. 2. ನರಗಳಿಗೆ ಶಕ್ತಿ ನೀಡುವ ಪೋಷಕಾಂಶಗಳು. 3. ನರಗಳನ್ನು ಹಾನಿಯಿಂದ ರಕ್ಷಿಸುವ ಪೋಷಕಾಂಶಗಳು. ಈ 3 ಅಂಶಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ನರಗಳು ಮತ್ತೆ ಬಲವಾಗಲು ಆರಂಭಿಸುತ್ತವೆ.
ರಚನೆಗೆ ಒಳ್ಳೆಯ ಕೊಬ್ಬುಗಳಾದ ಒಮೆಗಾ 3 ಅತ್ಯಂತ ಅಗತ್ಯ. ಶಕ್ತಿಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅತ್ಯಂತ ಅಗತ್ಯ. ರಕ್ಷಣೆಗೆ ಆಂಟಿ ಆಕ್ಸಿಡೆಂಟ್ ಅತ್ಯಂತ ಅಗತ್ಯ. ಈ ಮೂರುಗಳಲ್ಲಿ ಯಾವುದಾದರೂ ಒಂದು ಕೊರತೆಯಾದರೂ ನಮ್ಮ ನರಗಳು ದುರ್ಬಲವಾಗಲು ಆರಂಭಿಸುತ್ತವೆ. ಆದ್ದರಿಂದ ನಮ್ಮ ಆಹಾರದಲ್ಲಿ ಈ 3 ವಿಧದ ಪೋಷಕಾಂಶಗಳು ಪ್ರತಿದಿನವೂ ಇರಬೇಕು. ಸರಿಯಾದ ಆಹಾರ, ಸಾಕಷ್ಟು ನೀರು, ನಿಯಮಿತ ವ್ಯಾಯಾಮ ಮತ್ತು ಒತ್ತಡ ಕಡಿಮೆ ಮಾಡುವುದು ಇವೆಲ್ಲವೂ ಸೇರಿ ನರಗಳನ್ನು ಮತ್ತೆ ಬಲಪಡಿಸುವ ಕೆಲಸ ಮಾಡುತ್ತವೆ. ನರಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಂದರೆ ವಯಸ್ಸಾದ ಮೇಲೂ ಶಕ್ತಿ, ಚೈತನ್ಯ ಮತ್ತು ಸ್ವಾವಲಂಬಿತ ಜೀವನವನ್ನು ಕಾಪಾಡಿಕೊಳ್ಳುವುದೇ ಆಗಿದೆ. ಸ್ನೇಹಿತರೆ, ನರಗಳ ರಚನೆಗೆ ಅತ್ಯಂತ ಮುಖ್ಯವಾದದ್ದು ಒಳ್ಳೆಯ ಕೊಬ್ಬು ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್. ವಿಶೇಷವಾಗಿ DHA ಎಂಬ ಅಂಶ ನರ ಮತ್ತು ಮೆದುಳಿನ ಮುಖ್ಯ ಭಾಗವಾಗಿದೆ. ಇದು ಮೈಲಿನ್ ಶೀತ್ ಅನ್ನು ಬಲಪಡಿಸುತ್ತದೆ. ಇದರಿಂದ ನರ ಸಂದೇಶಗಳು ವೇಗವಾಗಿ ಹೋಗುತ್ತವೆ. ಒಮೆಗಾ 3 ಸಿಗುವ ಆಹಾರಗಳಲ್ಲಿ ಅಕ್ರೋಟ್, ಅಗಸೆ ಬೀಜ, ಚಿಯಾ ಬೀಜ, ಸೋಯಾಬೀನ್ ಮತ್ತು ಹಸಿರು ಸೊಪ್ಪುಗಳು ಸೇರಿವೆ. ನಿಯಮಿತವಾಗಿ ಈ ಆಹಾರಗಳನ್ನು ಸೇವಿಸುವುದರಿಂದ ನರಗಳ ಸುತ್ತಲಿನ ರಕ್ಷಣಾತ್ಮಕ ಪದರ ಬಲವಾಗುತ್ತದೆ ಮತ್ತು ನರಗಳ ದುರ್ಬಲತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳು, ಹೆಚ್ಚು ಮಾನಸಿಕ ಕೆಲಸ ಮಾಡುವವರು, ವಯಸ್ಸಾದವರು ಮತ್ತು ಕೈ ಕಾಲುಗಳಲ್ಲಿ ಜುಮ್ಮೆನಿಸುವ ಸಮಸ್ಯೆ ಇರುವವರು ಒಮೆಗಾ 3 ಇರುವ ಆಹಾರವನ್ನು ತಪ್ಪದೆ ಸೇವಿಸಬೇಕು. ಇದು ಕೇವಲ ನರಗಳಿಗೆ ಮಾತ್ರವಲ್ಲ, ಮೆದುಳಿನ ಆರೋಗ್ಯ, ಸ್ಮರಣ ಶಕ್ತಿ ಮತ್ತು ಮನಸ್ಸಿನ ಏಕಾಗ್ರತೆಗೆ ಸಹ ಬಹಳ ಉಪಯುಕ್ತವಾಗಿದೆ. ಸಣ್ಣ ಅಭ್ಯಾಸವಾಗಿ ಪ್ರತಿದಿನ 1 ಮುಷ್ಟಿ ಅಕ್ರೋಟ್ ಅಥವಾ 1 ಚಮಚ ಅಗಸೆ ಬೀಜದ ಪುಡಿ ಆಹಾರದಲ್ಲಿ ಸೇರಿಸಿದರೆ ದೀರ್ಘಕಾಲದಲ್ಲಿ ನರಗಳಿಗೆ ತುಂಬಾ ಲಾಭವಾಗುತ್ತದೆ. ಎರಡನೇ ಮುಖ್ಯ ಪೋಷಕಾಂಶವೆಂದರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್. ವಿಶೇಷವಾಗಿ B1, B6, B12 ಮತ್ತು ಪೋಲಿಕ್ ಆಸಿಡ್. ಇವು ನರಗಳಿಗೆ ಇಂಧನದಂತೆ ಕೆಲಸ ಮಾಡುತ್ತವೆ. ನರಗಳು ಸಂದೇಶ ಕಳುಹಿಸಲು ಶಕ್ತಿ ಬೇಕು. ಆ ಶಕ್ತಿಯನ್ನು ನೀಡುವುದೇ ಈ ವಿಟಮಿನ್ಗಳು. ಇವುಗಳ ಕೊರತೆಯಿಂದ ನರ ದುರ್ಬಲತೆ, ಮರೆವು, ಸಮತೋಲನ ಸಮಸ್ಯೆಗಳು ಬರುತ್ತವೆ. ಹಾಲು, ಮೊಸರು, ಬೇಳೆಕಾಳುಗಳು, ಸಂಪೂರ್ಣ ಧಾನ್ಯಗಳು, ಹಸಿರು ತರಕಾರಿಗಳು, ಬಾಳೆಹಣ್ಣು ಇವುಗಳಲ್ಲಿ ಸಾಕಷ್ಟು ವಿಟಮಿನ್ ಬಿ ಸಿಗುತ್ತದೆ. ವಿಶೇಷವಾಗಿ ವಿಟಮಿನ್ B12 ನರಗಳ ಆರೋಗ್ಯಕ್ಕೆ ಅತ್ಯಂತ ಮುಖ್ಯ. ಈ ವಿಟಮಿನ್ ಕೊರತೆಯಾದರೆ ಕೈ ಕಾಲುಗಳಲ್ಲಿ ಜುಮ್ಮೆನಿಸುವುದು, ಸುಣ್ಣವಾಗುವುದು, ತಲೆ ಸುತ್ತುವುದು, ಹೆಚ್ಚು ದಣಿವು, ಮರೆವು, ಮನಸ್ಸು ಏಕಾಗ್ರ ಆಗದಿರುವುದು ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಬಹಳಷ್ಟು ಜನರಿಗೆ ವರ್ಷಗಳ ಕಾಲ ವಿಟಮಿನ್ B12 ಕೊರತೆ ಇದ್ದರೂ ಅವರಿಗೆ ಗೊತ್ತಾಗುವುದೇ ಇಲ್ಲ. ಏಕೆಂದರೆ ಇದರ ಲಕ್ಷಣಗಳು ನಿಧಾನವಾಗಿ ಕಾಣಿಸಿಕೊಳ್ಳುತ್ತವೆ. ವಿಶೇಷವಾಗಿ ಶಾಕಾಹಾರಿಗಳನ್ನು ಈ ಕೊರತೆ ಹೆಚ್ಚು ಕಾಡಬಹುದು. ಆದ್ದರಿಂದ ಹಾಲು, ಮೊಸರು, ಪನ್ನೀರ್, ತುಪ್ಪ ಇಂತಹ ಆಹಾರಗಳನ್ನು ನಿಯಮಿತವಾಗಿ ಸೇವಿಸುವುದು ಬಹಳ ಮುಖ್ಯ. ವಿಟಮಿನ್ B1 ಮತ್ತು B6 ನರಗಳಿಗೆ ಶಕ್ತಿ ನೀಡುವಲ್ಲಿ ಮತ್ತು ನರಗಳ ಕಾರ್ಯಕ್ಷಮತೆಯನ್ನು ಸರಿಯಾಗಿ ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪೋಲಿಕ್ ಆಸಿಡ್ ರಕ್ತದ ಆರೋಗ್ಯವನ್ನು ಸುಧಾರಿಸಿ ನರಗಳಿಗೆ ಬೇಕಾದ ಆಮ್ಲಜನಕ ಮತ್ತು ಪೋಷಕಾಂಶ ಸರಿಯಾಗಿ ತಲುಪಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪ್ರತಿದಿನದ ಆಹಾರದಲ್ಲಿ ಸಂಪೂರ್ಣ ಧಾನ್ಯಗಳು, ಜೋಳ, ರಾಗಿ, ಗೋಧಿ, ವಿವಿಧ ಬೇಳೆಕಾಳುಗಳು, ಹಸಿರು ಸೊಪ್ಪುಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಇರಲೇಬೇಕು. ಮೂರನೇ ಮುಖ್ಯ ಅಂಶವೆಂದರೆ ಆಂಟಿ ಆಕ್ಸಿಡೆಂಟ್. ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಎಂಬ ಹಾನಿಕಾರಕ ಅಣುಗಳು ನಿರ್ಮಾಣವಾಗುತ್ತವೆ. ಇವು ನರಗಳನ್ನು ಹಾನಿ ಮಾಡುತ್ತವೆ. ಆಂಟಿ ಆಕ್ಸಿಡೆಂಟ್ ಇವುಗಳಿಂದ ನರಗಳನ್ನು ರಕ್ಷಣೆ ಮಾಡುತ್ತವೆ. ವಿಟಮಿನ್ ಸಿ, ವಿಟಮಿನ್ ಇ, ಬೀಟಾ ಕ್ಯಾರೋಟಿನ್ ಮತ್ತು ಪಾಲಿಫಿನಾಲ್ಸ್ ನರಗಳ ರಕ್ಷಣೆಗೆ ಬಹಳ ಮುಖ್ಯ. ಈ ಪೋಷಕಾಂಶಗಳು ನರಗಳ ಮೇಲೆ ಉಂಟಾಗುವ ಒಳಗಿನ ಉರಿಯೂತವನ್ನು ಕಡಿಮೆ ಮಾಡುತ್ತವೆ ಮತ್ತು ನರಕೋಶಗಳು ಹಾನಿ ಆಗುವುದನ್ನು ತಡೆಯುತ್ತವೆ. ವಿಶೇಷವಾಗಿ ನೆಲ್ಲಿಕಾಯಿ, ದಾಳಿಂಬೆ, ದ್ರಾಕ್ಷಿ, ಕ್ಯಾರೆಟ್, ಬೀಟ್ರೂಟ್, ಬಾದಾಮಿ, ಕಡಲೆಕಾಯಿ, ಸೊಪ್ಪುಗಳು ಇವುಗಳಲ್ಲಿ
ಉತ್ತಮ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ದೊರೆಯುತ್ತವೆ. ಇದರ ಜೊತೆಗೆ ಅರಿಶಿನದಲ್ಲಿ ಇರುವ ಕರ್ಕ್ಯುಮಿನ್ ಎಂಬ ಅಂಶ ನರಗಳಿಗೆ ಅತ್ಯಂತ ಉಪಯುಕ್ತವಾಗಿದೆ. ಇದು ನರಗಳ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ನರಕೋಶಗಳನ್ನು ರಕ್ಷಣೆ ಮಾಡುತ್ತದೆ. ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಹಣ್ಣುಗಳು, ತರಕಾರಿಗಳು, ಬಾದಾಮಿ ಅಥವಾ ಕಡಲೆಕಾಯಿ ಮತ್ತು ಆಹಾರದಲ್ಲಿ ಸ್ವಲ್ಪ ಅರಿಶಿನವನ್ನು ಸೇರಿಸುವುದು ನರಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಆಂಟಿ ಆಕ್ಸಿಡೆಂಟ್ ಇರುವ ಆಹಾರವನ್ನು ನಿಯಮಿತವಾಗಿ ಸೇವಿಸಿದರೆ ನರಗಳು ನಿಧಾನವಾಗಿ ಬಲವಾಗುತ್ತವೆ. ಜುಮ್ ಎನಿಸುವುದು ಮತ್ತು ಸುಡುವ ಭಾವನೆ ಕಡಿಮೆಯಾಗುತ್ತದೆ ಮತ್ತು ದೇಹದಲ್ಲಿ ಹೊಸ ಚೈತನ್ಯ ಬರುತ್ತದೆ. ಹಣ್ಣುಗಳಲ್ಲಿ ವಿಶೇಷವಾಗಿ ದ್ರಾಕ್ಷಿ, ದಾಳಿಂಬೆ, ನೆಲ್ಲಿಕಾಯಿ, ಸ್ಟ್ರಾಬೆರಿ ಇವು ಉತ್ತಮ ಆಂಟಿ ಆಕ್ಸಿಡೆಂಟ್ ಹೊಂದಿವೆ. ವಿಶೇಷವಾಗಿ ಅರಿಶಿನದಲ್ಲಿ ಇರುವ ಕರ್ಕ್ಯುಮಿನ್ ನರಗಳಿಗೆ ಅತ್ಯಂತ ಉಪಯುಕ್ತ. ಪ್ರತಿದಿನ 1 ಗ್ಲಾಸ್ ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿನ ಮತ್ತು 1 ಚಿಟಿಕೆ ಕಾಳು ಮೆಣಸು ಹಾಕಿ ಕುಡಿದರೆ ನರಗಳಿಗೆ ಬಹಳ ಲಾಭವಾಗುತ್ತದೆ. ಕಾಳು ಮೆಣಸು ಹಾಕುವ ಕಾರಣವು ಬಹಳ ಮುಖ್ಯ, ಏಕೆಂದರೆ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ದೇಹದಲ್ಲಿ ಸರಿಯಾಗಿ ಶೋಷಣೆಯಾಗಲು ಕಾಳು ಮೆಣಸು ಸಹಾಯ ಮಾಡುತ್ತದೆ. ಈ ಪಾನೀಯ ನರಗಳಿಗೆ ಮಾತ್ರವಲ್ಲ, ಸಂಧಿವಾತ, ದೇಹದ ನೋವು, ದಣಿವು, ನಿದ್ರೆ ಸಮಸ್ಯೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ರಾತ್ರಿ ಮಲಗುವ ಮೊದಲು ಇದನ್ನು ಕುಡಿಯುವ ಅಭ್ಯಾಸ ಮಾಡಿದರೆ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ, ನರಗಳಿಗೆ ಶಾಂತಿ ಸಿಗುತ್ತದೆ ಮತ್ತು ನಿದ್ರೆ ಕೂಡ ಉತ್ತಮವಾಗುತ್ತದೆ. ಸ್ನೇಹಿತರೆ, ನಮ್ಮ ನರಗಳು ಬಲಗೊಳ್ಳಲು ಕೇವಲ ಆಹಾರ ಮಾತ್ರ ಸಾಕಾಗುವುದಿಲ್ಲ, ನೀರು ಕೂಡ ತುಂಬಾನೇ ಮುಖ್ಯವಾಗಿದೆ. ದೇಹದಲ್ಲಿ ನೀರು ಕಡಿಮೆ ಇದ್ದರೆ ರಕ್ತ ಗಟ್ಟಿಯಾಗುತ್ತದೆ. ಆಗ ಪೋಷಕಾಂಶಗಳು ನರಗಳಿಗೆ ಸರಿಯಾಗಿ ತಲುಪುವುದಿಲ್ಲ. ಆದ್ದರಿಂದ ದಿನಕ್ಕೆ ಸಾಕಷ್ಟು ನೀರು ಕುಡಿಯಬೇಕು. ಜೊತೆಗೆ ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆಯುವುದು, ಯೋಗ, ಸ್ಟ್ರೆಚಿಂಗ್, ವ್ಯಾಯಾಮ ಮಾಡುವುದು ನರಗಳಿಗೆ ತುಂಬಾ ಒಳ್ಳೆಯದು. ಇದರ ಜೊತೆಗೆ ಮನಸ್ಸಿನ ಶಾಂತಿ ಕೂಡ ಬಹಳ ಮುಖ್ಯ. ಹೆಚ್ಚು ಒತ್ತಡ ಇದ್ದರೆ ಕಾರ್ಟಿಸೋಲ್ ಹಾರ್ಮೋನ್ ಹೆಚ್ಚಾಗಿ ನರಗಳಿಗೆ ಹಾನಿ ಮಾಡುತ್ತದೆ. ಆದ್ದರಿಂದ ಧ್ಯಾನ, ಆಳವಾದ ಉಸಿರಾಟ, ಉತ್ತಮ ನಿದ್ರೆ ಇವು ನರಗಳ ಆರೋಗ್ಯಕ್ಕೆ ಬಹಳ ಮುಖ್ಯ. ಸಣ್ಣ ಸಣ್ಣ ಅಭ್ಯಾಸಗಳು, 1 ಮುಷ್ಟಿ ಅಕ್ರೋಟ್, 1 ಗ್ಲಾಸ್ ಹೆಚ್ಚು ನೀರು, 30 ನಿಮಿಷ ನಡಿಗೆ, ಸ್ವಲ್ಪ ಧ್ಯಾನ ಇವುಗಳು ಸೇರಿ ನರಗಳನ್ನು ಮತ್ತೆ ಬಲಪಡಿಸುತ್ತವೆ. ನಿಮ್ಮ ದೇಹ ನಿಮ್ಮ ಜೊತೆ ಮಾತನಾಡುತ್ತದೆ. ನೀವು ಅದನ್ನು ಕೇಳಿದರೆ ಅದು ಮತ್ತೆ ನಿಮಗೆ ಶಕ್ತಿ, ಆರೋಗ್ಯ ಮತ್ತು ನೆಮ್ಮದಿ ಕೊಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.